ಬಂದ್ಬಿಟ್ಟಲ್ಲಯ್ಯ, ಮತ್ತೆ ಬಂದ್ಬಿಟ್ಟಲ್ಲ. ಅಂಗಡಿನ ಆ ಕಡೆ ತಳ್ಳು. ಯಾಕಣ? ಅಯ್ಯೋ ಮುಚ್ಚೋಣ, ಮೂರೊಂದು ಬಂದಿದೆ. ಸರಿ, ಸರಿ, ಸರಿ. ಹಿಂಗೆ ಚೇರ್ ತಗೊಂಡು ಈ ಕಡೆ ಬನ್ನಿ, 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 ಬನ್ನಿ. ಬನ್ನಿ. ಬರೋ ನೋಡ್ತಾವ. ನಮ್ ವೇಣು ತರ ಇದಾನಲ್ಲ. ಹೋಗು ಹೋಗು ಹೋಗು, ಹಂಗೆ ಹೋಗು. ಅಯ್ಯೋ ಬಂದಾಗಿಂದ ಹೀಗೆ ನೋಡ್ತಾವ್ನೆ ಅಲ್ವಾ? ಏನಿದು? ಎಲ್ಲ ಅವ್ನು ಕಾಣಿಸ್ತಾ ಇಲ್ಲ, ಹೊರಟೋದ್ನಾ? ಗೊತ್ತಿಲ್ಲಣ್ಣ. ಕರೆಕ್ಟ್ ಟೈಮಿಗೆ ಅವ್ನು ಹೆಂಗ್ ಬರ್ತಾನೆ ಅಂತ ಗೊತ್ತಾಗಲ್ವೋ? ಯಾರ ಬಗ್ಗೆನೋ ಹೇಳ್ತಾ ಇದ್ದೀನಿ ನೀನು? ಏ ಶಿವಾನಂದ, ಯಾವಾಗಪ್ಪ ಬಂದೆ? ಅಯ್ಯೋ ಒಂದ್ಸರಿ ಫೋನ್ ಮಾಡಿ ಹೇಳೋತಾನೆ, ನಾನು ಬಸ್ ಸ್ಟ್ಯಾಂಡ್ಗೆ ಬಂದ್ಬಿಡ್ತಿದ್ದೆ. ಹೌದೌದು, ಊರಲ್ಲೆಲ್ಲ ಅಪ್ಪ ಅಮ್ಮ ಹೆಂಗಿದಾರೆ? ತುಂಬಾ ಚೆನ್ನಾಗಿದ್ದಾರೆ. ಹೌದು, ನೀನ್ ಹೆಂಗೋ ಇದ್ಯಾ? ನಾನ್ ಕಲರ್ಫುಲ್ ಆಗಿದ್ದೀನಿ. ಸೂಪರ್ ಆಗಿದೆ ಕಣ. ಇವಾಗೆಲ್ಲ ಹೆಂಗಿದ್ದಾರೆ ಅಂತಂದ್ರೆ ಇಡ್ಲಿ ತಿಂದ್ಬಿಟ್ಟು ಫ್ರಾಡ್ ಕಮೆಂಟ್ ಕೊಡ್ತಾ ಇದಾರೆ. ಮತ್ತೆ ನೀನೇನ್ ಮಾಡ್ತಿದ್ಯಾ? ಫ್ರಾಡ್ ತಾನೇ ಮಾಡ್ತಿರೋದು. ಯಾಕ ಶಿವ ಹಂಗ? ಮತ್ತೆ ಇನ್ನೇನೋ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡು ಊರಲ್ಲಿ 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದಿದ್ಯಾ? ನಾನು ಎಷ್ಟು ಹೋಟ್ಲು ತಿಳಿಯೋದು ನಿನ್ನ ಹುಡ್ಕೊಂಡು? ಬಿಟ್ಟಾಕಪ್ಪ, ಊರಿಂದ ಬೆಂಗಳೂರಿಗೆ ಬಂದ್ಮೇಲೆ ಯಾವಾಗ ಹೋಗ್ತೀನಿ, ಯಾವಾಗ ಬರ್ತೀನಿ, ಎಲ್ಲಿ ಹೋಗ್ತೀನಿ ನಂಗೆ ಗೊತ್ತಿರಲ್ಲ. ನಾನು ಒಬ್ನೇ ಅಂಗಡಿನ ನೋಡ್ಕೋತಾ ಇದೀನಿ. ಹೌದು, ಏನಾದ್ರೂ ತಿಂದಿದ್ಯಾ? ಇನ್ನೂ ತಿಂದಿಲ್ಲ. ಹಿಟ್ಟೇನಾದ್ರೂ ಜಾಸ್ತಿ ಇದೆಯಾ? ಜಾಸ್ತಿ ಇದೆಯಾ? ಸರಿ ಆಯ್ತು, ತಿನ್ನುವಂತೆ ಬಾ. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ, ಏನು ಹೋಟೆಲ್ ಅಂಗಡಿ ಇಟ್ಟಿರೋ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರ್ಲಿ. ಊರ್ಗೋಗಿ ಹೇಳಿ ನನ್ ಮರ್ಯಾದೆ ಕಳಿಬೇಡ. ಅದೆಲ್ಲ ಹಂಗಿರ್ಲಿ. ನಾನು ಏನಕ್ಕೆ ಬಂದೆ ಅಂತ ಕೇಳ್ದ ನೀನು? ಯಾಕೆ ಬಂದೆ ನೀನು? ಅಯ್ಯಪ್ಪ, ಆ 2 ಪ್ಲೇಟ್ ಅಲ್ಲಿರೋ ಇಡ್ಲಿ ಸ್ವಲ್ಪ ಸೈಡ್ಗೆ ಇಡ್ತೀಯಾ? ಸರಿ ಅಣ್ಣ.